ಮ್ಯೂಚುವಲ್ ಅಂದರೆ ಕನ್ನಡದಲ್ಲಿ ಪರಸ್ಪರ ಅಂತ ಅರ್ಥ. ಫಂಡ್ಸ್ ಅಂದರೆ ನಿಧಿ ಅಂತ ಅರ್ಥ. ಫಂಡ್ ಮ್ಯಾನೇಜರ್ಸ್ ಕೆಲಸ ಏನು ಅಂದರೆ ಅವ್ರನ್ನು ದುಡ್ಡನ್ನ ಇನ್ವೆಸ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಬಟ್ ಈ ಫಂಡ್ ಮ್ಯಾನೇಜರ್ ಹತ್ರ ನಮ್ಮ ಹತ್ರ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿರುವಂಥ 3,000-4,000 ಕೋಟಿ ಇರೋದ್ರಿಂದ ಅವನ ಜೊತೆ ಅಂಬಾನಿ ಕೂಡ ಮಾತಾಡೋಕೆ ರೆಡಿ ಇರ್ತಾನೆ. ಇದುವರೆಗೂ ಅಷ್ಟು ಮ್ಯೂಚುವಲ್ ಫಂಡ್ ಅಂದರೆ ತುಂಬ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿರುವಂಥ ಮ್ಯೂಚುವಲ್ ಫಂಡ್ ನೋಡಿದ್ರು ಕೂಡ ನೀವು ದುಡ್ಡು ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ದುಡ್ಡಿಂದ ದುಡ್ಡು ಮಾಡೋದನ್ನು ಈ ಮ್ಯೂಚುವಲ್ ಫಂಡ್, ಫಾರ್ ಎಕ್ಸಾಂಪಲ್ ಈಗ ನೀವೊಂದು 5 ಜನ ಇದ್ದೀರ ಅಂತ ಅಂದ್ಕೊಳ್ಳಿ. ಸೊ ನಿಮ್ಗೆ ಎಲ್ರಿಗೂ ಪಿಜ್ಜಾ ತಿನ್ನಬೇಕು ಅಂತ ಅನ್ಸುತ್ತೆ. ಬಟ್ ಪಿಜ್ಜಾ ತಿನ್ನಬೇಕು ಅಂದರೆ ಪಿಜ್ಜಾದ ಅಂಗಡಿಗೆ ಹೋದರೆ ನೀವು ಅಲ್ಲಿ ಒಂದು ಪಿಜ್ಜಾದ ರೇಟ್ 500 ರೂಪಾಯಿ ಇದೆ. ಬಟ್ ನಿಮ್ಮ ಎಲ್ಲರ ಹತ್ರನೂ ಒಬ್ಬೊಬ್ಬರ ಹತ್ರ ಬರೀ 100 ರೂಪಾಯಿ ಮಾತ್ರ ಇದೆ. ಸೊ ಆಗ ನೀವು ಏನು ಮಾಡ್ತೀರಂದರೆ ನೀವು ಒಬ್ಬೊಬ್ಬರು 100 ರೂಪಾಯಿ ಕೊಟ್ಟು ಪಿಜ್ಜಾ ಕೇಳಿದ್ರೆ ಪಿಜ್ಜಾದ ಅಂಗಡಿಯವ್ನು ಕೊಡೋಲ್ಲ. ಸೊ ಆಗ ನೀವೇನು ಮಾಡ್ತೀರಂದ್ರೆ ನೀವು 5 ಜನ ಇರೋದ್ರಿಂದ ಎಲ್ಲರ ಹತ್ರ 100 ರೂಪಾಯಿ ಕಲೆಕ್ಟ್ ಮಾಡಿಬಿಟ್ಟು 500 ರೂಪಾಯಿನ ಒಟ್ಟು ಮಾಡ್ತೀರಾ. ಒಂದು ಪಿಜ್ಜಾ ತೊಗೊಂಡು ಅದರಲ್ಲಿ ಎಲ್ಲರೂ ಶೇರ್ ಮಾಡಿಬಿಟ್ಟು ತಿಂತೀರ. ಸೊ ಇಲ್ಲಿ ಎಲ್ಲರೂ ದುಡ್ಡು ಹಾಕಿರೋದ್ರಿಂದ ಎಲ್ರಿಗೂ ಪಿಜ್ಜಾ ಸಿಗ್ತಿದೆ, ಅಂದರೆ ಎಲ್ರಿಗೂ ಬೆನಿಫಿಟ್ ಸಿಗ್ತಾ ಇದೆ. ಸೊ ಮ್ಯೂಚುವಲ್ ಫಂಡ್ ಕೂಡ ಇದೇ ರೀತಿ ವರ್ಕ್ ಆಗುತ್ತೆ. ಸೊ ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈಗ ನೀವು ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ನೀವು ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡುವಾಗ ಎಲ್ಲಿ ಇನ್ವೆಸ್ಟ್ ಮಾಡೋದು, ಹೇಗೆ ಇನ್ವೆಸ್ಟ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಅದರಲ್ಲಿ ನೀವು ಎಕ್ಸ್ಪರ್ಟೀಸ್ ಇರಬೇಕಾಗುತ್ತೆ. ಸೊ ಈಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಯಾವ ಕಂಪ್ನಿ ಶೇರ್ಸ್ನ ಪರ್ಚೇಸ್ ಮಾಡೋದು, ಯಾವಾಗ ತೊಗೊಳ್ಳೋದು, ಯಾವಾಗ ಮಾರೋದು. ಸೊ ನೀವು ಇದರಲ್ಲೇ ಇನ್ವಾಲ್ವ್ ಆಗಿರಬೇಕಾಗುತ್ತೆ. ನೀವು ನಿಮ್ಮ ಕೆಲಸ ಏನಿದೆ ಅದನ್ನು ಬಿಟ್ಟು ನೀವು ಇದನ್ನೇ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಆಗ ಏನಾಗುತ್ತೆ ಅಂದರೆ, ಆಗ ಎಂಟ್ರಿ ಆಗೋದು ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ಗಳು. ಸೊ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ಗಳು ಏನು ಮಾಡ್ತಾರೆ ಅಂದರೆ ಮ್ಯೂಚುವಲ್ ಫಂಡ್ಸ್ನ ಲಾಂಚ್ ಮಾಡ್ತಾರೆ. ಸೊ ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಥರದ ಚಿಕ್ಕ ಇನ್ವೆಸ್ಟರ್ಸ್ ಏನಿರ್ತಾರೆ ಎಲ್ಲರ ಹತ್ರನೂ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲರ ಹತ್ರನೂ ದುಡ್ಡನ್ನ ಕಲೆಕ್ಟ್ ಮಾಡಿರೋದ್ರಿಂದ ಮ್ಯೂಚುವಲ್ ಅಂದರೆ ಕನ್ನಡದಲ್ಲಿ ಪರಸ್ಪರ ಅಂತ ಅರ್ಥ. ಫಂಡ್ಸ್ ಅಂದರೆ ನಿಧಿ ಅಂತ ಅರ್ಥ. ಸೊ ಎಲ್ಲರ ಹತ್ರನೂ ದುಡ್ಡನ್ನ ಕಲೆಕ್ಟ್ ಮಾಡಿ ನಿಧಿನ ಕ್ರಿಯೇಟ್ ಮಾಡಿರೋದ್ರಿಂದ ಇದನ್ನು ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಸೊ ನಮ್ಮಂಥ ಚಿಕ್ಕ ಇನ್ವೆಸ್ಟರ್ಸ್ ತುಂಬ ಜನ ಇರೋದ್ರಿಂದ ಈ ಮ್ಯೂಚುವಲ್ ಫಂಡ್ ಅವರು 3,000ದಿಂದ 4,000 ಕೋಟಿ ಆಗೋಷ್ಟು ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಈ AMCಗಳಂತ ಏನಿರ್ತಾರೆ ಅವರು ಫಂಡ್ ಮ್ಯಾನೇಜರ್ಸ್ನ ಹೈರ್ ಮಾಡ್ತಾರೆ. ಈ ಫಂಡ್ ಮ್ಯಾನೇಜರ್ಸ್ ಕೆಲಸ ಏನು ಅಂದರೆ, ಅವ್ರನ್ನು ದುಡ್ಡನ್ನ ಇನ್ವೆಸ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಅವನಿಗೆ ಗೊತ್ತಿರುತ್ತೆ ಯಾವಾಗ ನಾನು ಶೇರ್ಸ್ನ ತೊಗೊಳ್ಬೇಕು, ಮಾರಬೇಕು, ಬೈ ಮಾಡಬೇಕು, ಪರ್ಚೇಸ್ ಮಾಡಬೇಕು. ಮತ್ತು ಅವನೇನಂದರೆ ಅವನು ಇದರಲ್ಲೇ ಇನ್ವಾಲ್ವ್ ಆಗಿರ್ತಾನೆ. ಅವನು ಕಂಪ್ನೀಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾನೆ ಇರ್ತಾನೆ. ಮತ್ತು ಫಂಡ್ ಮ್ಯಾನೇಜರ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಾವು ಈಗ 20-30 ಸಾವಿರ ತೊಗೊಂಡು ಹೋಗ್ಬಿಟ್ಟು ಅಂಬಾನಿ ಜೊತೆ ಮಾತಾಡಬೇಕು ಅಥವಾ ಬೇರೆ ಕಂಪ್ನೀಸ್ದು CEOs ಜೊತೆ ಮಾತಾಡಬೇಕು ಅಂದರೆ ನಮಗೆ ಯಾರೂ ಚಾನ್ಸ್ ಕೊಡಲ್ಲ. ಬಟ್ ಈ ಫಂಡ್ ಮ್ಯಾನೇಜರ್ ಹತ್ರ ನಮ್ಮ ಹತ್ರ ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿರುವಂಥ 3,000-4,000 ಕೋಟಿ ಇರೋದ್ರಿಂದ ಅವನ ಜೊತೆ ಅಂಬಾನಿ ಕೂಡ ಮಾತಾಡೋಕ್ಕೆ ರೆಡಿ ಇರ್ತಾನೆ. ಮತ್ತು ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಾವೀಗ ಒಂದು 20-30 ಸಾವಿರ ದುಡ್ಡು ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ನೀವು MRF ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಆ ಕಂಪ್ನಿದು ಒಂದು ಶೇರ್ ರೇಟೇ 1 ಲಕ್ಷ ರೂಪಾಯಿಗಿಂತ ಮೇಲೆ ಇದೆ. ಸೊ ನೀವು ಒಬ್ಬರೇ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಒಂದು ಶೇರ್ನ ತೊಗೊಳಕ್ಕಾಗಲ್ಲ 20-30 ಸಾವಿರ ರೂಪಾಯಿ ಇಟ್ಕೊಂಡು. ಸೊ ನೀವು ಎಲ್ಲರೂ ಕಂಬೈನ್ ಆಗಿ ನಾವು ದುಡ್ಡು ಹಾಕಿರೋದ್ರಿಂದ ಆಗ ಕೂಡ ನಾವು MRF ಮೇಲೆ ಅಥವಾ ಬೇರೆ ಯಾವುದೇ ಕಂಪ್ನಿ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಮ್ಯೂಚುವಲ್ ಫಂಡ್ಸ್ಗಳು ನಮ್ಮ ಎಲ್ಲರ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ನಮಗೆ ಫಂಡ್ ಮ್ಯಾನೇಜರ್ಸ್ನ ಅಲೋಕೇಟ್ ಮಾಡ್ತಾರೆ. ಸೊ ಫಂಡ್ ಮ್ಯಾನೇಜರ್ಸ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ನಮ್ಮ ದುಡ್ಡನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಸೊ ನೀವು ಇದೆಲ್ಲ ಕೇಳಿದ್ಮೇಲೆ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಡೌಟ್ ಬಂದಿರುತ್ತೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋ ಡೌಟ್, ಅಥವಾ ದುಡ್ಡು ಹೋಗುತ್ತೆ ಅನ್ನೋ ಡೌಟ್ ಕೂಡ ಬಂದಿರುತ್ತೆ. ಸೊ ಮ್ಯೂಚುವಲ್ ಫಂಡಲ್ಲಿ ನೀವು ಇದುವರೆಗೂ ಲಾಸ್ಟ್ 30-40 ಇಯರ್ಸ್ ಹಿಸ್ಟ್ರಿ ನೋಡಿದ್ರೆ ಇದುವರೆಗೂ ಅಷ್ಟು ಮ್ಯೂಚುವಲ್ ಫಂಡ್ ಅಂದರೆ ತುಂಬ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿರುವಂಥ ಮ್ಯೂಚುವಲ್ ಫಂಡನ್ನು ನೋಡಿದ್ರು ಕೂಡ ಅದು ನಿಮಗೆ ಆ್ಯಾವ್ರೇಜ್ ಆಗಿ 9% ತನಕ ರಿಟರ್ನ್ಸ್ನ ಕೊಟ್ಟಿದೆ. ಸೊ ಅಷ್ಟು ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ 9% ರಿಟರ್ನ್ ಕೊಟ್ಟಿರೋದ್ರಿಂದ ನೀವು ಅದನ್ನೇ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ FD ಜೊತೆ ಕಂಪೇರ್ ಮಾಡಿದ್ರೆ FDಲಿ ಬೆಸ್ಟ್ ಕೇಸಲ್ಲಿ ಕೂಡ 9% ರಿಟರ್ನ್ ಸಿಕ್ಕಿರೋದು ತುಂಬ ರೇರ್ ಕೇಸಲ್ಲಿ ಸಿಕ್ಕಿರುತ್ತೆ. ಸೊ ಮ್ಯೂಚುವಲ್ ಫಂಡಲ್ಲಿ ನೀವು ಬೆಸ್ಟ್ ಕೇಸಲ್ಲಿ ನೋಡೋಕೆ ಹೋದರೆ ನಿಮಗೆ 20-22% ತನಕನೂ ರಿಟರ್ನ್ ಸಿಕ್ಕಿರುವಂಥ ಮ್ಯೂಚುವಲ್ ಫಂಡ್ಸ್ಗಳಿದೆ. ಸೊ ನೀವು ಆ್ಯಾವ್ರೇಜ್ ಆಗಿ 15-16% ಅಂತ ರಿಟರ್ನ್ ಸಿಗುತ್ತೆ ಅಂತ ಅಂದ್ಕೊಂಡು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ವರ್ಸ್ಟ್ ಕೇಸಲ್ಲಿ 9 ಸಿಗ್ತಾಯಿದೆ, ಬೆಸ್ಟ್ ಕೇಸಲ್ಲಿ 20-22% ಸಿಗ್ತಿರೋದ್ರಿಂದ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಮೈನ್ ಅಡ್ವಾಂಟೇಜ್ ಏನು ಅಂದರೆ, ನೀವು ನಿಮ್ಮ ಕೆಲಸ ಏನು ಮಾಡ್ತೀರೋ ಅದರಲ್ಲಿ ನೀವು ಇನ್ವಾಲ್ವ್ ಆಗಿರ್ಬೋದು. ನೀವು ದುಡ್ಡು ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ದುಡ್ಡಿಂದ ದುಡ್ಡು ಮಾಡೋದನ್ನು ಈ ಮ್ಯೂಚುವಲ್ ಫಂಡ್ಸ್ಗಳೇನಿದೆ ಅವರು ಅದನ್ನು ನೋಡ್ಕೊತಿರ್ತಾರೆ. ಅವರು ಅದರಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋದ್ರಿಂದ ಅವರಿಗೆ ನೀವು ಅದನ್ನು ಬಿಟ್ಟು ಬಿಡ್ಬೋದು. ನೀವು ಇದರಲ್ಲಿ ತಲೆ ಖರ್ಚು ಮಾಡಬೇಕು ಅಂತ ಏನಿರಲ್ಲ. ಸೊ ನೀವು ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಅನಿಸಿರ್ಬೋದು, ಈ ಮ್ಯೂಚುವಲ್ ಫಂಡ್ ಕಂಪ್ನೀಸ್ಗಳು ನಮ್ಮ ದುಡ್ಡನ್ನು ತೊಗೊಳುತ್ತೆ, ನಮಗೇನೆ ಲಾಭ ಮಾಡಿಕೊಡುತ್ತೆ, ಅವ್ರಿಗೇನು ಲಾಭ, ಅವ್ರು ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಕೇಳಿರ್ಬೋದು. ಅವ್ರಿಗೂ ಲಾಭ ಇಲ್ಲದೆ ಇದನ್ನೆಲ್ಲ ಮಾಡಲ್ಲ. ಸೊ ಅವ್ರು ನಮಗೆಷ್ಟು ಪ್ರಾಫಿಟ್ ಮಾಡಿಕೊಡ್ತಾರೋ ಅದರಲ್ಲಿ ಅವ್ರು ಕೂಡ ಕಮಿಷನ್ಸ್ನ ತೊಗೊಂಡಿರ್ತಾರೆ. ನೀವು ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕೇಳಿರ್ಬೋದು. ಸೊ ಅವ್ರು ಅದನ್ನು ಏನು ಮಾಡ್ತಾರೆ ಅಂದರೆ, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅಡ್ವರ್ಟೈಸ್ನ ಮಾಡ್ತಾರೆ, ಅದನ್ನು ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಕವರ್ ಮಾಡ್ತಿರ್ತಾರೆ. ಮತ್ತು ಫಂಡ್ ಮ್ಯಾನೇಜರ್ಸ್ಗೇನು ವರ್ಷಕ್ಕೆ 5-6 ಕೋಟಿ ಸ್ಯಾಲ್ರಿ ಕೊಡ್ತಾ ಇರ್ತಾರೆ, ಅದನ್ನು ಕೂಡ ಎಕ್ಸ್ಪೆನ್ಸ್ ರೇಷಿಯೋದಲ್ಲೇ ಕವರ್ ಮಾಡ್ತಾ ಇರ್ತಾರೆ. ಸೊ ನೀವು ಟಿಪಿಕಲ್ ಆಗಿ 1-3% ಅವರು ಮ್ಯೂಚುವಲ್ ಫಂಡ್ ಅವ್ರು ಚಾರ್ಜ್ ಮಾಡ್ತಾ ಇರ್ತಾರೆ. ಅವ್ರು ಕೂಡ ಧರ್ಮಕ್ಕೆ ಈ ಕೆಲಸ ಮಾಡ್ತಾರಲ್ಲ. ಸೊ ಮ್ಯೂಚುವಲ್ ಫಂಡ್ ಅವ್ರಿಗೆ ಏನು ಅಂದರೆ, ಅವ್ರು ನಮ್ಗೆ ಎಷ್ಟು ಲಾಭ ಮಾಡಿಕೊಡ್ತಾರೋ ಅನ್ನೋದು ಅವ್ರಿಗೆ ಮ್ಯಾಟ್ರ್ ಆಗೋಲ್ಲ. ಬಟ್ ಅವ್ರು ಎಷ್ಟು ಫಂಡ್ನ ಕಲೆಕ್ಟ್ ಮಾಡ್ತಾರೋ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಅವ್ರು ಪರ್ಸೆಂಟೇಜಲ್ಲಿ ಕಮಿಷನ್ಸ್ನ ಚಾರ್ಜ್ ಮಾಡ್ತಿರೋದ್ರಿಂದ
ಈಗ ಅವ್ರು ಒಂದು 3,000 ಕೋಟಿ ಫಂಡ್ಸ್ನ ಕಲೆಕ್ಟ್ ಮಾಡಿದ್ರೂ ಅವ್ರಿಗೆ 1% ಸಿಗ್ತಾ ಇರುತ್ತೆ. 4,000 ಕೋಟಿ ಫಂಡ್ಸ್ನ ಕಲೆಕ್ಟ್ ಮಾಡಿದ್ರೂ ಅವ್ರಿಗೆ 1% ಸಿಗ್ತಾ ಇರುತ್ತೆ. ಸೊ ಅವ್ರು ಎಷ್ಟು ಜಾಸ್ತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೋ ಅವ್ರಿಗೆ ಕಮಿಷನ್ಸ್ ಜಾಸ್ತಿ ಸಿಗ್ತಾ ಇರುತ್ತೆ. ಬಟ್ ಜಾಸ್ತಿ ದುಡ್ಡನ್ನ ಕಲೆಕ್ಟ್ ಮಾಡಬೇಕು ಅಂದರೆ ಜನರಿಗೆ ಪ್ರಾಫಿಟ್ ಮಾಡಿಕೊಟ್ರೆ ಆ ಮ್ಯೂಚುವಲ್ ಫಂಡ್ಸಲ್ಲಿ ಜನ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಮ್ಯೂಚುವಲ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದರೆ ಮಾತ್ರ ಜನ ಆ ಮ್ಯೂಚುವಲ್ ಫಂಡ್ಸ್ಗಳು ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ರೀತಿ ಮ್ಯೂಚುವಲ್ ಫಂಡ್ಸ್ಗಳು ವರ್ಕ್ ಆಗುತ್ತೆ, ಮ್ಯೂಚುವಲ್ ಫಂಡ್ ಕಂಪ್ನೀಸ್ಗಳು ವರ್ಕ್ ಆಗುತ್ತೆ. ನಾನು ಚಿಕ್ಕದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೇನೆ. ನಾನು ನಿಮ್ಗೆ ಇಲ್ಲಿ ತನಕ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಪ್ರಾಕ್ಟಿಕಲ್ ಆಗಿ ಮ್ಯೂಚುವಲ್ ಫಂಡ್ಸಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ಇನ್ವೆಸ್ಟ್ ಮಾಡುವಾಗ ಯಾವುದೆಲ್ಲ ವಿಷಯಗಳು ಗೊತ್ತಿರಬೇಕು, ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ನೀವು ಝೀರೋದ ಕಾಯಿನ್ ಯೂಸ್ ಮಾಡಿಬಿಟ್ಟು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಝೀರೋದ ಕಾಯಿನ್ ಮೊಬೈಲ್ ಆ್ಯಪ್ ಕೂಡ ಇದೆ, ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ನೀವು ಇಲ್ಲಿ ಝೀರೋದ ಕಾಯಿನಲ್ಲಿ ಮ್ಯೂಚುವಲ್ ಫಂಡ್ ಸೆಕ್ಷನ್ಸಿಗೆ ಬಂದರೆ ಇಲ್ಲಿ ನೀವು AMC ಅಂತ ನೋಡ್ಬೋದು. AMC ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ಗಳಂತ ಅರ್ಥ. ಸೊ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ಗಳು ಏನು ಮಾಡುತ್ತೆ ಅಂದರೆ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ನ ಲಾಂಚ್ ಮಾಡಿಬಿಟ್ಟು ಅದನ್ನು ಮ್ಯಾನೇಜ್ಮೆಂಟ್ ಮಾಡೋ ಕೆಲಸನ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ಗಳು ಮಾಡ್ತಾರೆ. ಸೊ ನೀವು ಇಲ್ಲಿ ಕ್ಯಾಟಗರೀಸ್ಗೆ ಬಂದರೆ ಇಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ಗಳಿದೆ. ಈಕ್ವಿಟಿ, ಡೆಪ್ಟ್, ಹೈಬ್ರಿಡ್, ಸೊಲ್ಯೂಷನ್ ಓರಿಯೆಂಟೆಡು. ಸೊ ಈ ಥರ ಬೇರೆ ಬೇರೆ ಕ್ಯಾಟಗರೀಸ್ಗಳಿದೆ. ಸೊ ಈಕ್ವಿಟಿ ಅಂದರೆ ಇವರು ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನಂದೊಂದು ವೀಡಿಯೋ ಇದೆ, ನೀವು ಅದನ್ನು ನೋಡ್ಬೋದು. ಸೊ ಇನ್ನು ಇದರಲ್ಲಿ ಈಕ್ವಿಟಿಯಲ್ಲಿ ನಿಮಗೆ ಬೇರೆ ಬೇರೆ ಇದರಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ ಇದೆ. ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪ್ ಅಂತ. ಈ ಲಾರ್ಜ್ ಕ್ಯಾಪ್ ಅಂದರೆ ಇವರು ದೊಡ್ಡ ದೊಡ್ಡ ಕಂಪ್ನೀಸ್ಗಳಿಂದ ತುಂಬ ಹೈ ನೆಟ್ವರ್ತ್ ಇರುವಂಥ ಕಂಪ್ನೀಸ್ಗಳ ಮೇಲೆ, ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ನಿಮಗೆ ರಿಸ್ಕ್ ತುಂಬ ಕಮ್ಮಿ ಇರುತ್ತೆ, ಬಟ್ ರಿಟರ್ನ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಮಿಡ್ ಕ್ಯಾಪ್ ಅಂದರೆ ಮೀಡಿಯಮ್ ಲೆವೆಲ್ ಇರುವಂಥ ಕಂಪ್ನೀಸ್ಗಳು ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಕೂಡ ನಿಮಗೆ ಲಾರ್ಜ್ ಕ್ಯಾಪಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ರಿಟರ್ನ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಸ್ಮಾಲ್ ಕ್ಯಾಪ್ ಹೇಗಂದರೆ ಚಿಕ್ಕ ಚಿಕ್ಕ ಕಂಪ್ನೀಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ನಿಮಗೆ ರಿಸ್ಕ್ ಏನಿರುತ್ತೆ ತುಂಬ ಜಾಸ್ತಿ ಇರುತ್ತೆ ಇದೆರಡು ಕಂಪೇರ್ ಮಾಡಿದ್ರೆ, ರಿಟರ್ನ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದೆರಡು ಕಂಪೇರ್ ಮಾಡಿದ್ರೆ. ಇನ್ನು ಡೆಫ್ಟ್ ಅಂದರೆ ಇವರು ಫಿಕ್ಸ್ಡ್ ರಿಟರ್ನ್ ಬರುವಂಥ ಇನ್ವೆಸ್ಟ್ಮೆಂಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಕಾರ್ಪೊರೇಟ್ ಬಾಂಡ್ಸ್ ಆಗಿರ್ಬೋದು. ಸೊ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಆಗಿರುವಂಥ ರಿಸ್ಕ್ ಇರಲ್ಲ ಮತ್ತು ರಿಟರ್ನ್ ಕೂಡ ತುಂಬ ಕಮ್ಮಿ ಇರುತ್ತೆ. ಸೊ ಹೈಬ್ರಿಡ್ ಅಂದರೆ ಇದೆರಡೂ ಮಿಕ್ಸ್ ಮಾಡಿಬಿಟ್ಟು ಇರುವಂಥ ಇನ್ವೆಸ್ಟ್ಮೆಂಟ್ ಆಪ್ಷನು, ಈಕ್ವಿಟಿ ಮತ್ತು ಡೆಪ್ಟ್. ಇದರಲ್ಲಿ ನಿಮಗೆ ಡೆಪ್ಟದು ಸೆಕ್ಯೂರಿಟಿನೂ ಸಿಗುತ್ತೆ, ಈಕ್ವಿಟಿದು ಹೈ ರಿಟರ್ನ್ ಕೂಡ ಸಿಗ್ತಿರುತ್ತೆ. ಸೊ ಇದರಲ್ಲಿ ನಿಮಗೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು ರೀತಿಯಲ್ಲಿ ಮ್ಯೂಚುವಲ್ ಫಂಡ್ಸ್ಗಳನ್ನು ನಿಮ್ಗೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಬಂದರೆ ಸೊಲ್ಯೂಷನ್ ಓರಿಯೆಂಟೆಡ್. ಸೊ ಸೊಲ್ಯೂಷನ್ ಓರಿಯೆಂಟೆಡ್ ಅಂದರೆ ಏನು ಅಂದರೆ, ಈಗ ನೀವು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ತಿದ್ರೆ, ಅದಕ್ಕೆ ಸೇವಿಂಗ್ಸ್ ಮಾಡ್ತಾಯಿದ್ರೆ, ನೀವು ಆ ರಿಟೈರ್ಮೆಂಟ್ಗೋಸ್ಕರ ಇನ್ವೆಸ್ಟ್ ಮಾಡಬೇಕಂತಿದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅಥವಾ ನೀವು ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ಅದಕ್ಕೆ ಯಾವುದಾದ್ರು ಒಂದು ಫಂಡ್ಸ್ ಬೇಕು ಅಂತಿದ್ರೆ ಅದಕ್ಕೆ ಪ್ಲ್ಯಾನ್ ಮಾಡ್ಬೋದು. ಸೊ ಈಗ ನಿಮ್ಗೆ ರಿಟೈರ್ಮೆಂಟ್ ಅಥವಾ ಚಿಲ್ಡ್ರನ್ಸ್ ಎಜುಕೇಷನ್ಸ್ಗೆ ಅಂದರೆ ತುಂಬ ಸೇಫ್ ಆಗಿರುವಂಥ ಮ್ಯೂಚುವಲ್ ಫಂಡ್ಸ್ ಬೇಕಾಗಿರುತ್ತೆ. ಬಟ್ ಅದನ್ನು ನೀವು ಟ್ರಿಪ್ಗೆ ಹೋಗಬೇಕು ಅಂತಿದ್ರೆ ನಿಮಗೆ ತುಂಬ ಸೇಫ್ ಆಗಿರುವಂಥದ್ದು ಬೇಕಾಗಿರಲಿಲ್ಲ, ನೀವು ಟ್ರಿಪ್ ಹೋಗಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಆಗ ನಿಮ್ಗೆ ರಿಸ್ಕ್ ತಗೊಳ್ಳುವಂಥ ಚಾನ್ಸಸ್ ಇದೆ. ಸೊ ಈ ರೀತಿ ಡಿಫ್ರೆಂಟ್ ಸೊಲ್ಯೂಷನ್ಸ್ಗಳಿಗೆ ಅಥವಾ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗೆ ಇರುವಂಥ ಮ್ಯೂಚುವಲ್ ಫಂಡ್ಸ್ಗಳು ಇಲ್ಲಿ ನೀವು ನೋಡ್ಬೋದು. ಇದು ರಿಟೈರ್ಮೆಂಟ್ಗೆ ಇರುವಂಥದ್ದು. ಸೊ ಇದೇ ರೀತಿ ಬೇರೆ ಬೇರೆ ಪ್ಲಾನ್ಸ್ಗೋಸ್ಕರ ಮ್ಯೂಚುವಲ್ ಫಂಡ್ಸ್ಗಳಿದೆ, ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ನು ನೀವು ಇಲ್ಲಿ ಬಂದರೆ ಇಲ್ಲಿ ನೀವು AUM ಅಂತ ನೋಡ್ಬೋದು. AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ. ಸೊ ಒಂದು ಮ್ಯೂಚುವಲ್ ಫಂಡು ತುಂಬ ಕೋಟಿ ದುಡ್ಡುಗಳನ್ನ ಮ್ಯಾನೇಜ್ ಮಾಡುತ್ತೆ. ಸೊ ನೀವು ಅದ್ರ ಬೇಸಿದ ಮೇಲೆ ಮ್ಯೂಚುವಲ್ ಫಂಡ್ಸ್ಗಳನ್ನ ಫಿಲ್ಟರ್ ಮಾಡ್ಬೋದು. ಇನ್ನು ಎಕ್ಸ್ಪೆನ್ಸ್ ರೇಷೋ, ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ ಮ್ಯೂಚುವಲ್ ಫಂಡ್ಸ್ಗಳು ಚಾರ್ಜ್ ಮಾಡುತ್ತೆ ಅಂತ. ಸೊ ಅದನ್ನು ಕೂಡ ನೀವು 0 to 3% ತನಕ ಫಿಲ್ಟರ್ ಮಾಡ್ಬೋದು. ಸೊ ಈಗ ನೀವು ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಹೇಗೆ ಇನ್ವೆಸ್ಟ್ ಮಾಡೋದು, ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಡೌಟ್ ಇರುತ್ತೆ. ಸೊ ಈಗ ನೋಡೋಣ, ಇದು ನಿಪ್ಪನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಇದರಲ್ಲಿ ನಿಮಗೆ 1 ವರ್ಷಕ್ಕೆ 61% ರಿಟರ್ನ್ ಕೊಟ್ಟಿದ್ದಾರೆ. ಬಟ್ ಬೇರೆ ಬೇರೆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ರಿಟರ್ನ್ಸ್ ಇದೆ. ಸೊ 3 ಇಯರ್ಸ್ಗೆ 2 ಇಯರ್ಸ್ಗೆ ಈ ಥರ ಬೇರೆ ಬೇರೆ ಇದೆ. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟು 5,000 ರೂಪಾಯಿನ ಮಾಡಬೇಕಾಗುತ್ತೆ. ಮತ್ತು AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, ಈ ಮ್ಯೂಚುವಲ್ ಫಂಡ್ ಏನಿದೆ 46,000 ಕೋಟಿನ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಇದರಲ್ಲಿ ನಿಮ್ಗೆ ಎಕ್ಸಿಟ್ ಲೋಡ್ ಅಂದರೆ ನೀವು 1 ವರ್ಷದ ಒಳಗಡೆ ನೀವು ಹಾಕಿದ ದುಡ್ಡನ್ನ ವಾಪಸ್ ತೊಗೊಂಡ್ರೆ 1% ಪೇ ಮಾಡಬೇಕಾಗುತ್ತೆ. ಬಟ್ ನೀವು ಆ್ಯಕ್ಚುಲಾಗಿ ಪೇ ಮಾಡಬೇಕಾಗಿರೋದು ಎಕ್ಸ್ಪೆನ್ಸ್ ರೇಷೋದು ಮಾತ್ರ. ನೀವು 1 ವರ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಆಗಿರ್ತೀರಂದರೆ ಎಕ್ಸ್ಪೆನ್ಸ್ ರೇಷೋಸ್ ಇಲ್ಲಿ 0.79% ಇದೆ. ಸೊ ನೀವು ವರ್ಷಕ್ಕೆ ನಿಮ್ಗೆ 61% ರಿಟರ್ನ್ ಬರ್ತಿರೋದ್ರಿಂದ ಇದೆಲ್ಲ ನಿಮ್ಗೆ ಅಷ್ಟು ಮ್ಯಾಟ್ರ್ ಆಗೋಲ್ಲ. ಬಟ್ ಇದು ಮ್ಯೂಚುವಲ್ ಫಂಡ್ ಅವ್ರು ಆ್ಯಕ್ಚುಲಿ ಅವ್ರಿಗೆ ಲಾಭ, ನೀವು ಎಕ್ಸ್ಪೆನ್ಸ್ ರೇಷೋ ಏನು ಪೇ ಮಾಡ್ತಿರೋದು ಇದೇ ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ. ಮತ್ತು ನಾನಾಗ ಫಂಡ್ ಮ್ಯಾನೇಜರ್ ಬಗ್ಗೆನೂ ಹೇಳಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಫಂಡ್ ಮ್ಯಾನೇಜರ್ಸು ಸಮೀರ್ ರಚ್ ಅಂತ ಇದೆ. ನೀವು ಅವ್ರ ಬಗ್ಗೆ ಡೀಟೇಲ್ಸ್ ಬೇಕಂತಂದ್ರೂ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ. ಸೊ ಈಗ ನೀವು NAVs ಬಗ್ಗೆ ನೋಡೋದಾದರೆ, NAVs ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂಸ್ ಅಂತ ಅರ್ಥ. ಸೊ ಈಗ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ನೀವು ಹಾಕಿರೋ ದುಡ್ಡಿಗೆ ಒಂದು ರೀತಿಲಿ ಶೇರ್ಸ್ ರೀತಿಯಲ್ಲೇ ಕೊಡ್ತಾ ಇರ್ತಾರೆ. ಸೊ ಇವತ್ತು ನೀವು 5,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಒಂದು NAVಗೆ 164 ರೂಪಾಯಿ ಅಂದರೆ
ನೀವು 5,000 ರೂಪಾಯಿಗೆ ಒಂದು 30 NOVsನ ನೀವು ಪರ್ಚೇಸ್ ಮಾಡ್ತಾ ಇರ್ಬೋದು. ಬಟ್ ಅದೇ ನೀವು 50 ರೂಪಾಯಿ ಅಂದರೆ 2020 ನೋಡಿದ್ರೆ ಒಂದು NOV ರೇಟ್ 50 ರೂಪಾಯಿ ಇತ್ತು. ಆಗ ನೀವು 5,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಆಗ ಅವರು 100 NOVsನ ತೊಗೊಳ್ಬೋದಾಗಿತ್ತು. ಒಂದು NOVಗೆ 50 ರೂಪಾಯಿ ಅಂದರೆ ನೀವು 5,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ. ಸೊ ನೀವು 50 ರೂಪಾಯಿಗೆ 100 NOV ತೊಗೊಂಡಿದ್ರೆ ಇವತ್ತು ನೀವು 164 ರೂಪಾಯಿಗೆ ಮಾರಿದ್ರೆ ನೀವು 5,000 ರೂಪಾಯಿ ಇನ್ವೆಸ್ಟ್ ಮಾಡಿರೋ ದುಡ್ಡು ಏನಿದೆ ಅದು 16,400 ರೂಪಾಯಿ ಆಗ್ತಿತ್ತು. ಅದೇ ನೀವು 5,000 ರೂಪಾಯಿ ಬದಲು 50,000 ಇನ್ವೆಸ್ಟ್ ಮಾಡಿದರೆ ನೀವು 50 ರೂಪಾಯಿಗೆ ಒಂದು NOV ಅಂದರೆ ನಿಮ್ಗಾಗ 1,000 NOVsನ ತೊಗೊಳ್ಬೋದಿತ್ತು. ಸೊ ನೀವು 50 ರೂಪಾಯಿ ಕೊಟ್ಟು ತೊಗೊಂಡಿರೋ 1,000 NOVsನ ಇವತ್ತು 164 ರೂಪಾಯಿಗೆ ಮಾರಿದ್ರೆ ನಿಮಗೆ 1,64,000 ರೂಪಾಯಿ ಸಿಗುತ್ತೆ. ಸೊ ನೀವೇನಾದರೂ 50,000 ಬದಲು 5 ಲಕ್ಷ ಏನಾದರೂ ಇನ್ವೆಸ್ಟ್ ಮಾಡಿದರೆ ನೀವು 5 ಲಕ್ಷ ರೂಪಾಯಿಗೆ 2020ರಲ್ಲಿ ಒಂದು NOV ರೇಟ್ 50 ರೂಪಾಯಿ ಇತ್ತಂದ್ರೂ ನಿಮಗೆ 10,000 NOVsಗಳು ಸಿಗ್ತಾಯಿತ್ತು ಆಗ. ಸೊ ನೀವು ಆ 10,000 NOVsನ ಇವತ್ತು 164 ರೂಪಾಯಿಗೆ ಮಾರಿದ್ರೆ ನಿಮಗೆ 16,40,000 ರೂಪಾಯಿ ಸಿಗ್ತಿದೆ. ಸೊ ನೀವು ಇನ್ವೆಸ್ಟ್ ಮಾಡಿರೋದು ಬರೀ 5 ಲಕ್ಷ ರೂಪಾಯಿ ಮಾತ್ರ. ಸೊ ಇದನ್ನೇ ದುಡ್ಡಿಂದ ದುಡ್ಡು ಮಾಡೋದು ಅಂತ ಕರೀತಾರೆ. ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರೀತಾರೆ. ಸೊ ಈ ರೀತಿ ನೀವು ಕೂಡ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಹಾಕಿರೋ ದುಡ್ಡಿಂದ ದುಡ್ಡು ಮಾಡ್ಬೋದು. ಸೊ ನಾನೀಗ ನಿಮ್ಗೆ ಡೀಟೇಲ್ಡಾಗಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಡೌಟ್ಸ್ಗಳಿದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಅಥವಾ ನಿಮ್ಗೆ ಯಾವುದಾದ್ರು ಟಾಪಿಕ್ ಮೇಲೆ ಡೀಟೇಲ್ಡಾಗಿ ವೀಡಿಯೋ ಬೇಕು ಅಂದರೂ ಕೂಡ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ. ಇಲ್ಲಿ ತನಕ ಈ ವಿಡಿಯೋನ ನೋಡಿದಿರಂದರೆ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅರ್ಥ. ಸೊ ಇದೇ ರೀತಿಯ ಹೆಲ್ಪ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.